ಕ್ರಿಕೆಟ್ ಅಂದ್ರೆ ಇಷ್ಟ. ಆದರೆ ರಾಜಕಾರಣಕ್ಕೆ ಬಂದ ಮೇಲೆ ಬದಲಾವಣೆ ಆಯಿತು ಅಂತ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಎಂಸಿ ಸುಧಾಕರ್ ಹೇಳಿದ್ದಾರೆ. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಅವರು 2018ರಲ್ಲಿ ಪರಾಜಯವಾದಾಗ ವಾಕಿಂಗ್, ಡಯಟ್, ಯೋಗಾಭ್ಯಾಸವನ್ನ ಮಾಡ್ತಿದ್ದೆ. ಈಗಲೂ ವಾರಕ್ಕೆ 3-4 ಬಾರಿ ಶಟಲ್ ಅನ್ನ ಆಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ನಂದಿ ಬೆಟ್ಟದ ಸಚಿವ ಸಂಪುಟ ಸಭೆ ಬದಲಾವಣೆ ವಿಚಾರವಾಗಿ ಮಾತನಾಡಿದಂತ ಅವರು 20 ದಿನಕ್ಕೂ ಮುಂಚೆ ಸಿಎಂ ಹೇಳಿದ್ದೆ. ಸಚಿವರ ಜೊತೆ ಮಾತುಕತೆಯನ್ನ ಕೇಳಿ ತಯಾರಿಯನ್ನ ಕೂಡ ಮಾಡ್ಕೊಂಡಿದ್ವಿ. ಆದರೆ ಆರ್ಸಿಬಿ ಕಾಲ್ತುಳಿತ ನಡೆದಂತ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆ ಆಯಿತು. ಆದರೆ ಈಗ ಸಮಯ ನಿಗದಿಯಾಗಿದ್ದು ಜುಲೈ 2ರಂದು ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ ಅಂತ ಹೇಳಿದ್ದಾರೆ. ನನಗೆ ಆಲ್ಮೋಸ್ಟ್ 20 ದಿನಗಳ ಮುಂಚೆ ನನಗೆ ಮುಖ್ಯಮಂತ್ರಿಗಳು ಕೇಳಿದ್ರು, ಈಗ 19ನೇ ತಾರೀಕು ಅಲ್ಲಿ ಮಾಡೋಣ ಅಂತ ಹೇಳಿದ್ರೆ ಅದು ಮಾಡ್ಬೋದು ಅಂದರೆ ಮಾಡೋಣ ಅಂತ ಹೇಳಿದ್ರು. ಆವಾಗ ನಾನು 20 ದಿವಸ ಸಮಯ ಇದೆಯಲ್ಲ, ನಮ್ಮ ಯೋಜನೆಗಳು ಇವೆಲ್ಲದಕ್ಕೂ ಅನುಮೋದನೆ ತಗೋಬೋದು ಅಂತೇಳಿ ನಾನು ಆ ಸಂದರ್ಭದಲ್ಲಿ ಮಾಡೋಣ ಅಂತೇಳಿ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ನಮ್ಮ ಕೋಲಾರ ಜಿಲ್ಲಾ ಮಂತ್ರಿಗಳನ್ನು, ಮಾನ್ಯ ನಮ್ಮ ಗ್ರಾಮೀಣ ಬೆಂಗಳೂರು ಗ್ರಾಮೀಣ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪನವರನ್ನು ನಾವೆಲ್ಲರೂ ಮಾತಾಡಿಕೊಂಡು ಹಲವಾರು ಯೋಜನೆಗಳನ್ನು ನಾವು ತಯಾರು ಮಾಡ್ಕೊಂಡ್ವಿ. ಆದರೆ ನಮಗೆ ಆ ಸಂದರ್ಭದಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಘಟನೆ ಅದೇ ಸಂದರ್ಭಕ್ಕಾಯಿತು. ನಿಮ್ಗೆ ಗೊತ್ತಿದೆ ಯಾವ ರೀತಿ ಗೊಂದಲ ಆಯಿತು, ಯಾವ ರೀತಿ ಸರ್ಕಾರದ ಗಮನ ಬೇರೆ ಕಡೆ ಹೋಯಿತು, ಆ ಕಡೆ ಜವಾಬ್ದಾರಿ ಹೆಚ್ಚು ಗಮನ ಆಗಿದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು 2 ಬಾರಿ ದಿಲ್ಲಿಗೆ ಹೋಗುವಂಥದ್ದಾಯಿತು. ಮತ್ತು ಹಣಕಾಸು ಇಲಾಖೆ ಅಧಿಕಾರಿಗಳು ದಿಲ್ಲಿಯಲ್ಲಿ ಹಣಕಾಸು ಆಯೋಗದ ಸಭೆಗೆ ಹೋಗ್ಬೇಕಾಯಿತು. ಇವೆಲ್ಲ ಇದ್ದಿದ್ದರಿಂದ ನಾನು ಕೆಲವು ಯೋಜನೆಗಳನ್ನು ನಮಗೆ ಸಂಬಂಧಪಟ್ಟಂತೆ ಕೆಲವು ಯೋಜನೆಗಳನ್ನು ನಾನು ಅದ್ರ ಹಿಂದೆ ಬೆನ್ನು ಬಿದ್ದು ಮಾಡಿಸಿದ್ದೆ. ಬೇರೆಯವರು ಸ್ವಲ್ಪ ಮಾಡುವಂಥದ್ದಕ್ಕೆ ಸ್ವಲ್ಪ ಅವ್ರಿಗೂ ಸಮಸ್ಯೆಗಳಾಯಿತು. ನಾವು ಇಲ್ಲಿ ಜಿಲ್ಲೆಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಕನಿಷ್ಠ ಈ ಭಾಗದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಗ್ರಾಮಾಂತರ ಭಾಗಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತಕ್ಕಂಥ ಆಸೆ ಇತ್ತು. ಅದು ಹಣಕಾಸು ಇಲಾಖೆಯಲ್ಲಿ ನಮಗೆ ಮಂಜೂರು ಮಾಡಿಸ್ಕೊಳ್ತಕ್ಕಂಥದ್ದಕ್ಕೆ ಸಮಯಾವಕಾಶದ ಕೊರತೆ ಆಯಿತು. ನಂತರ ನಾವು ಮುಖ್ಯಮಂತ್ರಿಗಳಿಗೆ ನಾನು ಅವತ್ತು ರಾತ್ರಿ ಬಂದಾಗ ಸಂದರ್ಭದಲ್ಲಿ ಅವತ್ತು ಹೇಳಿದ್ರಿಲ್ಲ, ನಾಳೆ ಬೆಳಗ್ಗೆ ಅದನ್ನು ಕ್ಲಿಯರ್ ಮಾಡೋಣ ಅಂತ ಹೇಳಿದ್ರು. ಆದರೆ ಬೆಳಗ್ಗೆ ನಾವು ಸಭೆ ಸೇರಿದಾಗ ಹಣಕಾಸು ಅಧಿಕಾರಿಗಳು, ಸರ್ ಇವತ್ತು ಸಮಯ ಭಾಳ ಕಮ್ಮಿ ಇದೆ, ನಾವು ನಾಳೆಗೆ ಸಭೆಗೆ ಇದೆಲ್ಲ ನಾವು ತರಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವರು ಹೇಳಿದಾಗ ಮುಖ್ಯಮಂತ್ರಿಗಳಿಲ್ಲ, ಇದು ಹಣಕಾಸು ಇಲಾಖೆ ಅನುಮೋದನೆ ಇಲ್ದಿರ ನಾವು ಯಾವುದು ಮಾಡೋದು ಬೇಡ, ಮುಂದೂಡೋಣ, ಇನ್ನೊಂದು ಸಮಯ ಕೊಡ್ತೀನಿ, ಇವೆಲ್ಲ ಯೋಜನೆಗಳನ್ನು ನೀವು ಚರ್ಚೆ ಮಾಡಿ ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮುಂದೂಡೋಣ ಅಂತೇಳಿ ತೀರ್ಮಾನ ಮಾಡಿದ್ರು. ನಾವು ಒಳ್ಳೇದೇ ಅಂಥೇಳಿ ಸ್ವಲ್ಪ ನಮಗೆ ನಷ್ಟ ಆಗಿದೆ ಅಲ್ಲೆಲ್ಲ ವ್ಯವಸ್ಥೆ ಮಾಡಿ, ಆದರೂ ಜಿಲ್ಲೆಯ ಹಿತಕ್ಕಾಗಿ ನಾವು ಒಳ್ಳೇದಾಗಬೇಕು ಅಂತಕ್ಕಂಥದ್ದು ಉದ್ದೇಶ ಇದ್ದಿದ್ದರಿಂದ ನಾವು ಆಯಿತು ಅಂಥೇಳಿ ಮುಖ್ಯಮಂತ್ರಿಗಳು ತೆರೆದ ಮೇಲೆ ನಾವು ಸುಮಾರು 2 ಗಂಟೆ ಇತ್ತು. ನಾನು, ಸುರೇಶ್ ಅವರು, KH ಮುನಿಯಪ್ಪನವರು, ಹಣಕಾಸು ಇಲಾಖೆಯವ್ರ ಜೊತೆ ನಮ್ಮ ಏನೇನು ಕನಸುಗಳಿತ್ತು ಈ ಭಾಗಕ್ಕೆ ಅವನ್ನೆಲ್ಲ ಅವ್ರ ಜೊತೆ ಚರ್ಚೆ ಮಾಡಿ ಯಾವುದನ್ನು ನಾವು ಈಗ ತ್ವರಿತವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಯಾವುದು ಮುಂದೆ ತಗೋಬೇಕು, ಮುಂದೆ ಬಜೆಟಲ್ಲಿ ಏನು ತಗೋಬೇಕು ಅಂತಕ್ಕಂಥದ್ದು ಇವೆಲ್ಲವನ್ನು ಚರ್ಚೆ ಮಾಡಿದ್ದೀವಿ. ಈಗಾಗಲೇ ಅದರ ಪ್ರಸ್ತಾವನೆಗಳನ್ನು ನಾವೆಲ್ಲ ಅವರಿಗೆ ಸಲ್ಲಿಸುವಂಥ ಕೆಲಸ ಮಾಡಿದ್ದೀವಿ. ಅದರಿಂದ 2ನೇ ತಾರೀಕು ಅದನ್ನು ಸಮಯ ನಿಗದಿ ಮಾಡಿದ್ದಾರೆ ಇಲ್ಲಿ ನಂದಿ ಬೆಟ್ಟದಲ್ಲಿ. ಅದಕ್ಕೆ ಈಗ ಮುಂದಿನ ಬರ್ತಕ್ಕಂಥ ವಾರದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇಲ್ಲ. ಈಗ ಏನು ಮೊನ್ನೆ ಆಯಿತು, ಈಗ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಆಗೋದೇ 2ನೇ ತಾರೀಕು. ಈಗಾಗಲೇ ನಾನು ಅಧಿಕೃತವಾಗಿ ಅದಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅದರಿಂದ ಒಟ್ಟಾರೆಯಾಗಿ ಜಿಲ್ಲೆಗೆ ಒಳ್ಳೆ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಕ್ಕಂಥ ವಿಶ್ವಾಸ ಇದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.